ಸಮೃದ್ಧಿ ಜೀವನ ಚಾನೆಲ್‌ಗೆ ಸ್ವಾಗತ. ಇವತ್ತಿನ ದಿನ ಅತ್ಯಂತ ವಿಶೇಷವಾದ ಹಾಗೂ ಅತ್ಯಂತ ಉಪಯುಕ್ತವಾದ ಮಾಹಿತಿಯನ್ನು ನೀಡಲಿದ್ದೇನೆ. ಹೌದು ಸ್ನೇಹಿತರೆ, ಈ ಒಂದು ಧನುರ್ಮಾಸ ಈಗಾಗಲೇ ಆರಂಭವಾಗಿದ್ದು, ಈ ಧನುರ್ಮಾಸದಲ್ಲಿ ಮಾಡುವ ಪ್ರತಿಯೊಂದು ಕೆಲಸವೂ ಅತ್ಯಂತ ವಿಶೇಷವಾಗಿ ಹಾಗೂ ಅನೇಕ ರೀತಿಯ ಪುಣ್ಯಕರವಾದ ಲಾಭಗಳನ್ನು ತಂದುಕೊಡುತ್ತದೆ. ಹೌದು ಸ್ನೇಹಿತರೆ, ಜೀವನದಲ್ಲಿ ಕಷ್ಟ ಯಾರಿಗಿಲ್ಲ ಹೇಳಿ? ಕಷ್ಟ ಪ್ರತಿಯೊಬ್ಬರಿಗೂ ಇರುತ್ತದೆ. ಕಷ್ಟ ಬಂದಾಗ ಹೆದರುತ್ತಾ ಕುಳಿತರೆ ಕಷ್ಟ ಪರಿಹಾರವಾಗುತ್ತಾ? ಇಲ್ಲ ಅಲ್ವಾ? ಕಷ್ಟ ಬಂದಾಗ ಕಷ್ಟದಿಂದಲೇ ಪರಿಹಾರ ಮಾಡಬೇಕು. ಆವಾಗಲೇ ಆ ಕಷ್ಟ ಅನ್ನೋದು ದೂರ ಆಗೋದು. ಹೌದು ಸ್ನೇಹಿತರೆ, ಕಷ್ಟವನ್ನ ಕೇಳೋದಕ್ಕೆ ಯಾರೂ ಬರೋದಿಲ್ಲ. ಕಷ್ಟದಲ್ಲಿದ್ದಾಗ ನಮ್ಮ ಜೊತೆ ಕಷ್ಟ ಕಣ್ಣೀರು ಬಿಟ್ಟರೆ ಮತ್ಯಾರೂ ಇರುವುದಿಲ್ಲ. ಹೀಗಿರುವಾಗ ನಾವು ಧೈರ್ಯದಿಂದ ಆ ಕಷ್ಟಗಳನ್ನು ಎದುರಿಸಬೇಕಾಗ್ತದೆ. ಆದರೆ ಇಂತಹ ಸಮಯದಲ್ಲಿ ಕೆಲವೊಂದು ವಿಚಾರಗಳನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಆ ದೇವರ ಮೇಲೆ ನಂಬಿಕೆಯಿಂದ ಮಾಡ್ತಾ ಹೋದ್ರೆ ಆ ಕೆಲಸಗಳು ಅತ್ಯಂತ ಯಶಸ್ಸನ್ನು ಹೊಂದುತ್ತವೆ ಹಾಗೂ ಪರಿಪೂರ್ಣವಾಗ್ತದೆ. ಹೌದು ಸ್ನೇಹಿತರೆ, ಅದರಲ್ಲಿ ಈ ಧನುರ್ಮಾಸದಲ್ಲಿ ಅತ್ಯಂತ ವಿಶೇಷವಾದ ದಿನಗಳು. ಈ ಧನುರ್ಮಾಸವು ಅತ್ಯಂತ ಪುಣ್ಯಕರವಾದ ಮಾಸ ಎಂದು ಹೇಳಲಾಗ್ತದೆ. ನಮ್ಮ ಹಿಂದೂ ಶಾಸ್ತ್ರಗಳಲ್ಲಿ ಈ ಧನುರ್ಮಾಸದಲ್ಲಿ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕಾರ್ಯವೂ ಅತ್ಯಂತ ಶೀಘ್ರವಾಗಿ ಯಶಸ್ಸನ್ನು ತಂದುಕೊಡುತ್ತೆ ಎಂದು ಕೂಡ ಹೇಳಲಾಗ್ತದೆ. ಹೀಗಿರುವಾಗ ನಿಮ್ಮ ಯಾವುದೇ ಸಮಸ್ಯೆ ಇರಲಿ, ನಿಮ್ಮ ಕುಟುಂಬದಲ್ಲಿ ಯಾವುದೇ ಸಮಸ್ಯೆ ಇರಲಿ ಅಥವಾ ನಿಮ್ಮ ಹಣದಲ್ಲಿ ಯಾವುದೇ ಸಮಸ್ಯೆ ಇರಲಿ, ನೀವು ಆರ್ಥಿಕವಾಗಿ ಸದೃಢರಾಗಬೇಕು ಎಂಬ ಒಂದು ಬಯಕೆ ಇದ್ರೂ ಕೂಡ ಈ ಒಂದು ಪರಿಹಾರಗಳನ್ನು ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಸಮಸ್ಯೆಗಳಿಂದ ನೀವು ಹೊರಬರಬಹುದು ಸ್ನೇಹಿತರೆ. ಅತ್ಯಂತ ಸರಳವಾದ ಸುಲಭವಾದ ಪರಿಹಾರಗಳನ್ನು ಯಾರು ಬೇಕಾದರೂ ಮಾಡಿಕೊಳ್ಳಬಹುದು. ಆದರೆ ಇದಕ್ಕೆ ಒಂದು ಮಾತ್ರ ಬೇಕಾಗ್ತದೆ. ಅದೇನು ಅಂತಂದ್ರೆ ನಂಬಿಕೆ. ಹೌದು ಸ್ನೇಹಿತರೆ, ನೀವು ನಂಬಿಕೆಯಿಂದ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸವೂ ಕೂಡ ಅತ್ಯಂತ ಯಶಸ್ಸನ್ನು ತಂದುಕೊಡುತ್ತೆ. ಹೌದು, ನೀವು ಬರೀ ಕಲ್ಲು ಎಂದು ಕಂಡರೆ ಅದೇನು ಕೆಲಸ ಮಾಡೋದಿಲ್ಲ. ಅದೇ ಅದನ್ನು ದೇವರು ಎಂದು ಭಾವಿಸಿದರೆ ಮಾತ್ರ ಅದು ನಿಮ್ಮ ಜೀವನದಲ್ಲಿ ಜಾದುವನ್ನೇ ಮಾಡುತ್ತೆ, ಪವಾಡವನ್ನೇ ಸೃಷ್ಟಿಸುತ್ತೆ. ಹೀಗಿರುವಾಗ ನಾವು ಕೆಲವೊಂದು ಪರಿಹಾರಗಳನ್ನು ಇವತ್ತಿನ ದಿನದಲ್ಲಿ ತಿಳಿಸ್ತಾ ಇದ್ದೇವೆ ಸ್ನೇಹಿತರೆ. ಅತ್ಯಂತ ಸರಳವಾಗಿ ಸುಲಭವಾಗಿ ಮಾಡ್ತಕ್ಕಂತಹ ಪರಿಹಾರಗಳು ಹಾಗೂ ಶೀಘ್ರವನ್ನೇ ಎಫೆಕ್ಟಿವ್ ಆಗಿ ಹಾಗೂ ಶಕ್ತಿಶಾಲಿಯಾದಂತಹ ಪರಿಣಾಮಗಳನ್ನು ರಿಸಲ್ಟ್ ಅನ್ನ ಖಂಡಿತವಾಗಿ ಕೊಡುತ್ತೆ. ಹೌದು ಸ್ನೇಹಿತರೆ, ಈ ಧನುರ್ಮಾಸವು ಅತ್ಯಂತ ವಿಶೇಷವಾಗಿ ನಾವು ಲಕ್ಷ್ಮೀನಾರಾಯಣರನ್ನು ಪೂಜೆ ಮಾಡ್ತೇವೆ. ಹೌದು ಸ್ನೇಹಿತರೆ, ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಲಕ್ಷ್ಮೀನಾರಾಯಣನನ್ನು ನಾವು ಪೂಜಿಸುವುದರಿಂದ ಆ ಭಗವಂತೆ ಮಾತೆ ಮಹಾಲಕ್ಷ್ಮಿಯನ್ನು ನಾವು ಪೂಜಿಸುವುದರಿಂದ ಆ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಯನ್ನು ಪ್ರವೇಶಿಸುತ್ತಾರೆ ಹಾಗೂ ಇದರೊಂದಿಗೆ ಆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ದೊರೆಯುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಹೌದು ಸ್ನೇಹಿತರೆ, ಈ ಮಹಾಲಕ್ಷ್ಮಿ ಅನುಗ್ರಹವು ದೊರೆಯಬೇಕೆಂದರೆ ನಾವೇನು ಮಾಡಬೇಕು ಎಂಬುದನ್ನು ಮೊದಲು ನೋಡೋಣ. ಹೌದು ಸ್ನೇಹಿತರೆ, ಮೊದಲನೆಯದಾಗಿ ನಾವು ಈ ಧನುರ್ಮಾಸದಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ದಿನಗಳನ್ನು ಅತ್ಯಂತ ವಿಶೇಷವಾದ ದಿನಗಳೆಂದು ಹಾಗೂ ಪುಣ್ಯಕರವಾದ ದಿನಗಳೆಂದು ಭಾವಿಸ್ತೀವಿ. ಇಂತಹ ದಿನಗಳಲ್ಲಿ ಕೆಲವೊಂದು ರೆಮಿಡೀಸ್ಗಳನ್ನ ಅಂದರೆ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಜಾದುವಾಗಿ ಪವಾಡವಾಗಿ ನಿಮ್ಮ ಸಮಸ್ಯೆಗಳು ಪರಿಹಾರವಾಗ್ತದೆ. ಹೌದು ಸ್ನೇಹಿತರೆ, ಈಗಾಗಲೇ ನಾವು ನಮ್ಮ ವಿಡಿಯೋದಲ್ಲಿ ಅನೇಕ ರೀತಿಯ ಪರಿಹಾರಗಳನ್ನು ಸೂಚಿಸಿದ್ದೇವೆ. ದಯವಿಟ್ಟು ಒಮ್ಮೆ ನಮ್ಮ ಹೋಮ್ ಪೇಜನ್ನು ಚೆಕ್ ಮಾಡಿ ಹಾಗೂ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ವಿಸಿಟ್ ಮಾಡಿದ್ದೀರಿ ದಯವಿಟ್ಟು ಒಮ್ಮೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ನಂತರ ನೋಡುವುದಾದರೆ ಸ್ನೇಹಿತರೆ, ಈ ಧನುರ್ಮಾಸದಲ್ಲಿ ನಾವು ದೀಪವನ್ನು ಹಚ್ಚುವಾಗ ಅದಕ್ಕೆ ಸ್ವಲ್ಪ ಅಕ್ಕಿ ಕಾಳನ್ನು ಹಾಕಿ ನಂತರ ಅದಕ್ಕೆ ಎಳ್ಳೆಣ್ಣೆಯನ್ನು ಹಾಕಿ ದೀಪವನ್ನು ಹಚ್ಚುವುದರಿಂದ ನಮ್ಮ ಸಮಸ್ಯೆಗಳು ಅತ್ಯಂತ ಶೀಘ್ರವಾಗಿ ಪರಿಹಾರವಾಗ್ತದೆ. ಅಷ್ಟೇ ಅಲ್ಲದೆ ಹಣವು ಆಕರ್ಷಿತವಾಗ್ತದೆ ಎಂದು ಕೂಡ ಹೇಳಲಾಗ್ತದೆ. ಹಾಗೂ ಇದರಿಂದ ಈ ಒಂದು ಎಳ್ಳೆಣ್ಣೆ ದೀಪವನ್ನು ನಾವು ಹಚ್ಚುವುದರಿಂದ ನಮ್ಮ ಮನೆಯಲ್ಲಿರ್ತಕ್ಕಂಥ ನಕಾರಾತ್ಮಕತೆ ದೂರವಾಗ್ತದೆ. ಹೌದು ಸ್ನೇಹಿತರೆ, ಯಾವುದೇ ರೀತಿಯ ಕೆಟ್ಟ ದೃಷ್ಟಿ ನಮ್ಮ ಮನೆಯ ಮೇಲೆ ತಗುಲಿದರೆ ಅಥವಾ ಬಿದ್ದಿದ್ದರೆ ಅದು ಪರಿಹಾರವಾಗುತ್ತದೆ ಎಂದು ಹೇಳಲಾಗ್ತದೆ. ಅತ್ಯಂತ ಎಫೆಕ್ಟಿವ್ ಆಗಿರ್ತಕ್ಕಂಥ ಈ ಪರಿಹಾರಗಳನ್ನು ನೀವು ಮಾಡಿಕೊಳ್ಳಬಹುದು. ನಂತರ ನೋಡುವುದಾದರೆ ಈ ಮಾರ್ಗಶಿರ ಮಾಸವೆಂಬುದು ಅತ್ಯಂತ ಪುಣ್ಯಕರವಾದ ಮಾಸ. ಈ ಧನುರ್ಮಾಸದಲ್ಲಿ ಮಹಾಲಕ್ಷ್ಮಿಯನ್ನು ವಿಶೇಷ ರೀತಿಯಲ್ಲಿ ನಾವು ಪೂಜೆ ಮಾಡ್ತೇವೆ ಹಾಗೂ ವಿಶೇಷ ರೀತಿಯಲ್ಲಿ ಪೂಜೆ ಮಾಡುವುದರಿಂದ ವಿಶೇಷವಾಗಿ ನಾವು ಫಲಗಳನ್ನು ಪಡಿತಾ ಹೋಗ್ತೀವಿ. ಹೀಗಿರುವಾಗ ನಾವು ಆ ಮಹಾಲಕ್ಷ್ಮಿಗೆ ಕೆಂಪು ಬಣ್ಣದ ಕೆಲವೊಂದು ಹೂವುಗಳನ್ನು ಬಟ್ಟೆಗಳನ್ನು ನಾವು ಈ ಒಂದು ಪೂಜೆಯಲ್ಲಿ ಬಳಸ್ತೀವಿ. ಅದರಲ್ಲೂ ದಾಸವಾಳ ಹೂವು ಎಂದರೆ ಆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದುದು. ಹೀಗಿರುವಾಗ ನಾವು ಈ ಒಂದು ಕೆಂಪು ಅಕ್ಕಿ ಅಂದರೆ ಅಕ್ಕಿಯಾಗೆ ನಾವು ಕೆಂಪು ಕುಂಕುಮವನ್ನು ಬಳಸಿ ಕೆಂಪು ಅಕ್ಕಿಯನ್ನು ಮಾಡಿಕೊಳ್ಳಬೇಕು. ನಂತರ ನಾವು ಕೆಂಪು ಅಕ್ಕಿಯನ್ನು ತೆಗೆದುಕೊಂಡು ಅದನ್ನು ತಾಮ್ರ ಅಥವಾ ಹಿತ್ತಾಳೆ ಚೆಂಬಿನಲ್ಲಿ ನೀರನ್ನು ತುಂಬಿ ಅದಕ್ಕೆ ಈ ಕೆಂಪು ಅಕ್ಕಿ ಕಾಳನ್ನು ಹಾಕಿ ಅದನ್ನು ದಾಸವಾಳದ ಎಲೆಗೆ ಗಿಡಕ್ಕೆ ಹಾಕಬೇಕಾಗ್ತದೆ. ಹೌದು ಸ್ನೇಹಿತರೆ, ಇದನ್ನು ದಾಸವಾಳದ ಗಿಡಕ್ಕೆ ಹಾಕಬೇಕು. ಈ ನೀರನ್ನು ನಿರಂತರವಾಗಿ ವಾರದಲ್ಲಿ 2 ಬಾರಿಯಾದರೂ ಈ ದಾಸವಾಳ ಗಿಡಕ್ಕೆ ಈ ನೀರನ್ನು ಅರ್ಪಿಸುವುದರಿಂದ ನಿಮ್ಮ ಕೋರಿಕೆಗಳು ನಿಮ್ಮ ಇಚ್ಛೆಗಳು ಅತ್ಯಂತ ಶೀಘ್ರವಾಗಿ ಎಫೆಕ್ಟಿವ್ ಆಗಿ ಫಲವನ್ನು ನೀಡುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಹೌದು ಸ್ನೇಹಿತರೆ, ಅತ್ಯಂತ ಶೀಘ್ರವಾಗಿ ಪರಿಹಾರವನ್ನು ನೀಡ್ತಕ್ಕಂತಹ ಈ ಒಂದು ರೆಮಿಡೀಸ್ ನಿಮ್ಮ ಜೀವನದಲ್ಲಿ ಜಾದುವನ್ನೇ ಮಾಡಬಹುದು ಹಾಗೂ ಪವಾಡವನ್ನೇ ಸೃಷ್ಟಿಸಬಹುದು. ನಿಮ್ಮ ಸಮಸ್ಯೆಗಳನ್ನು ಅತ್ಯಂತ ಶೀಘ್ರವಾಗಿ ಪರಿಹಾರವನ್ನು ನೀಡಬಹುದು. ಹೌದು ಸ್ನೇಹಿತರೆ, ನಂತರ ನೋಡುವುದಾದರೆ ನೀವು ಈ ಒಂದು ರೆಮಿಡಿಯನ್ನು ನೀವು ಯಾವಾಗಲಾದರೂ ಮಾಡಬಹುದು. ಹೌದು ಸ್ನೇಹಿತರೆ, ನಿಮಗೆ ಯಾವುದೇ ರೀತಿಯ ಹಣದ ಸಮಸ್ಯೆ ಕಾಡ್ತಾ ಇದೆ, ಆರ್ಥಿಕ ಸಮಸ್ಯೆಯನ್ನು ಕಾಡ್ತಾ ಇದೆ ಅಥವಾ ನಿಮ್ಮ ಮನಸ್ಸಿನಲ್ಲಿ ನೆಮ್ಮದಿ ಇಲ್ಲ ಅಂತಂತಂದರೆ ಈ ಒಂದು ರೆಮಿಡಿಯನ್ನು ನೀವು ಮಾಡಬಹುದು.
ಸ್ನೇಹಿತರೆ, ನೀವು ಈ ಒಂದು ರೆಮಿಡಿಯನ್ನು ಮಾಡಲು ಮೊದಲು ಒಂದು ಕೆಂಪು ಬಟ್ಟೆಯನ್ನು ತೆಗೆದುಕೊಳ್ಳಬೇಕು. ನಂತರ ಆ ಕೆಂಪು ಬಟ್ಟೆಗೆ 11 ಅಕ್ಕಿ ಕಾಳುಗಳನ್ನು ಸೇರಿಸಬೇಕು. ನಂತರ ನೀವು ಯಾವುದೇ ರೀತಿಯ ಹನುಮಾನ್ಜಿಯವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿರುವಂತಹ ಸಿಂಧೂರವನ್ನು ತೆಗೆದುಕೊಂಡು ಬರಬೇಕು. ಅದನ್ನು ತೆಗೆದುಕೊಂಡು ಬಂದು ಅತ್ಯಂತ ಶಕ್ತಿಯುತವಾಗಿರ್ತಕ್ಕಂಥ ಆ ಸಿಂಧೂರವನ್ನು ಈ ಒಂದು ಕೆಂಪು ಬಟ್ಟೆಯಲ್ಲಿ ಇಟ್ಟಿರುವಂತಹ 11 ಅಕ್ಕಿ ಕಾಳಿನ ಮೇಲೆ ಹಾಕಬೇಕು. ಹಾಗೂ ಅದನ್ನು ಹಾಕಿ ನಂತರ ಅದನ್ನು ನೀವು ಹನುಮಾನ್ಜಿಯವರ ಮುಂದೆ ಇಟ್ಟು ನಿಮ್ಮ ಬೇಡಿಕೆ, ನಿಮ್ಮ ಕೋರಿಕೆಗಳನ್ನು ಬೇಡಿಕೊಳ್ಳಬೇಕು. ಹಾಗೂ ನಿಮಗೆ ಯಾವುದು ಅವಶ್ಯಕತೆ ಇದೆಯೋ ಆ ಒಂದು ಕೋರಿಕೆಯನ್ನು ನೀವು ಆ ಹನುಮಾನ್ಜಿಯವರ ಬಳಿ ಹೇಳಿಕೊಳ್ಳಬೇಕು. ಹೇಳಿ ನಂತರ ಆ ಗಂಟನ್ನು ಕಟ್ಟಿ ಅದನ್ನು ನಿಮ್ಮ ಪರ್ಸನಲ್ಲಿ ಇಟ್ಕೊಳ್ಬೇಕು ಅಥವಾ ವ್ಯಾಲೆಟ್ನಲ್ಲಿ ಇಟ್ಕೊಳ್ಬೇಕು. ಅಥವಾ ಅದು ಸಾಧ್ಯವಿಲ್ಲ ಎಂದರೆ ನಿಮ್ಮ ಲಾಕರ್ನಲ್ಲೂ ಸಹ ಈ ಒಂದು ಬಾಟ್ಲಿಯನ್ನು ಇಡಬಹುದು. ಇದರಿಂದ ಧನಾಕರ್ಷಣೆ ಆಗ್ತದೆ ಹಾಗೂ ನಿಮ್ಮ ಕೋರಿಕೆಗಳು ಅತ್ಯಂತ ಶೀಘ್ರವಾಗಿ ಪರಿಹಾರವಾಗ್ತದೆ ಎಂದು ಹೇಳಲಾಗ್ತದೆ. ಇದನ್ನು ಹೆಚ್ಚಾಗಿ ಮಂಗಳವಾರ ದಿನದಂದು ಮಾಡಿದರೆ ಅತ್ಯಂತ ಎಫೆಕ್ಟಿವ್ ಆಗಿ ಪರಿಣಾಮಕಾರಿಯಾಗಿ ಶೀಘ್ರವಾಗಿ ಫಲವನ್ನು ನೀಡುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಅತ್ಯಂತ ಸರಳವಾದ ಈ ಒಂದು ಪರಿಹಾರವನ್ನು ಯಾರಾದರೂ ಬಳಸಬಹುದು ಸ್ನೇಹಿತರೆ, ಯಾರಾದರೂ ಮಾಡಬಹುದು. ಅತ್ಯಂತ ಸುಲಭವಾಗಿರ್ತಕ್ಕಂಥ ಈ ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ನಮ್ಮ ಜೀವನದಲ್ಲಿರ್ತಕ್ಕಂಥ ಸಮಸ್ಯೆಗಳು ಕೂಡ ಶೀಘ್ರವಾಗಿ ಪರಿಹಾರವಾಗ್ತದೆ. ಹೌದು ಸ್ನೇಹಿತರೆ, ಅಷ್ಟೇ ಅಲ್ಲದೆ ಈ ಒಂದು ಧನುರ್ಮಾಸದಲ್ಲಿ ನೀವು ಪ್ರತಿ ಶುಕ್ರವಾರ ಹಾಗೂ ಶನಿವಾರ ಈ ಒಂದು ರೆಮಿಡೀಸ್ಗಳನ್ನು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನೆಗೆಟಿವ್ ಶಕ್ತಿಗಳು ದೂರವಾಗ್ತದೆ ಹಾಗೂ ನಿಮ್ಮ ಮನೆಯಲ್ಲಿ ಧನಾತ್ಮಕ ವಾತಾವರಣ ಉಂಟಾಗ್ತದೆ. ಹೌದು ಅಂತ ಎಫೆಕ್ಟಿವ್ ಪರಿಹಾರ ಯಾವುದು ಎಂಬುದನ್ನು ನೋಡೋದಾದ್ರೆ ಮೊದಲನೆಯದಾಗಿ ಕರ್ಪೂರ. ಹೌದು ಸ್ನೇಹಿತರೆ, ಪಚ್ಚೆ ಕರ್ಪೂರ ಎಂಬುದು ಅತ್ಯಂತ ಮಹಾಲಕ್ಷ್ಮಿಗೆ ಪ್ರಿಯಕರವಾದ ವಸ್ತು. ಹೌದು, ಅತ್ಯಂತ ಪ್ರಿಯವಾದ ಈ ವಸ್ತುವನ್ನು ನೀವು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಚಕ್ಕೆಯನ್ನು ಸೇರಿಸಿ 2 ಕರ್ಪೂರಗಳನ್ನು ಸೇರಿಸಿ ಪ್ರತಿನಿತ್ಯ ಸಂಜೆ ಇದನ್ನು ದೇವರ ಬಳಿ ಇಟ್ಟು ಸುಡಬೇಕು. ಹಾಗೂ ಈ ರೀತಿ ಸುಡುವುದರಿಂದ ಮನೆಯಲ್ಲಿರ್ತಕ್ಕಂಥ ನೆಗೆಟಿವ್ ಶಕ್ತಿ ದೂರವಾಗ್ತದೆ, ಕೆಟ್ಟ ದೃಷ್ಟಿ ದೂರವಾಗ್ತದೆ ಹಾಗೂ ಮನೆಯ ಶಾಂತಿ ನೆಮ್ಮದಿ ದೊರೆಯುತ್ತದೆ. ಅಷ್ಟೇ ಅಲ್ಲದೆ ಮನೆಯಲ್ಲಿ ಒಂದು ಬಾಂಧವ್ಯ ಹೆಚ್ಚಾಗ್ತದೆ ಎಂದು ಕೂಡ ಹೇಳಲಾಗ್ತದೆ. ಹೌದು ಸ್ನೇಹಿತರೆ, ಇಂತಹ ಪರಿಹಾರಗಳು ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳನ್ನು ದೂರವಾಗಿಸಬಹುದು. ಈ ಒಂದು ಮಾಹಿತಿ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದಗಳು.